ಮಹಿಳೆಯರಿಗೆ ತವರು ಮನೆಯಲ್ಲಿ ಸೀಮಂತ ಮಾಡುವ ಹಾಗೆ ಹಸಿರು ತೋರಣ, ಬಾಳೆಹಣ್ಣಿನ ದಿಂಬು ಕಟ್ಟಿ ಸರ್ಕಾರದ ವತಿಯಿಂದ ಸುಮಾರು 3,000 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡುತ್ತಿದ್ದೇವೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಗರ್ಭಿಣಿಯರಿಗೆ ಉಡಿ ತುಂಬಿ ದೇಶಕ್ಕೆ ಉಜ್ವಲ ಭವಿಷ್ಯವನ್ನು ಕೊಡುವ ಮಗುವಿಗೆ ಜನ್ಮ ಕೊಡಲಿ ಎಂದು, ಹೆಣ್ಣಾಗಿರಲಿ ಗಂಡಾಗಿರಲಿ ಎಂದು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಹಾರೈಸುತ್ತಿದ್ದೇವೆ ಎಂದರು. ನೋಡಿ, ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದ ಹಾಗೆ ತಳಲ್ ತೋರ್ನ, ಬಾಳೆ ದಿಂಬನ್ನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಅದು ಹೆಣ್ಣಾಗಿರಲಿ ಅದು ಗಂಡಾಗಿರಲಿ ಸದೃಢವಾಗಿ ಇರಲಿ, ಶಕ್ತಿಯುತವಾಗಿರಲಿ, ನಮ್ಮ ದೇಶಕ್ಕೆ ಆಸ್ತಿಯನ್ನು ಕೊಡ್ತಾ ಇದೆಯಾ, ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀವಿ. ವೈಯಕ್ತಿಕವಾಗಿ ಉಡುಗೊರೆ ಕೊಡುತ್ತಿದ್ದೇವೆ. ಸರ್ಕಾರದಿಂದ ಊಟ ಉಪಚಾರದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ವಿಶೇಷವಾಗಿ ಗರ್ಭಿಣಿಯರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂದು ನೀರಿನ ಬಾಟಲ್, ವಾಹನದ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿಯೂ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.